ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಆ, ಬಹಳ ವಿಶೇಷವಾಗಿರುವಂಥದ್ದು ಅಂತ ಹೇಳ್ಬೋದು. ಒಂದು ವಿಶೇಷ ವಿಚಾರ, ಸೋಲು. ಜೀವನದಲ್ಲಿ ಸೋಲದೇ ಇರೋರು ಯಾರು ಕೂಡ ಇಲ್ಲ. ಯಾರೇ ಆಗಲಿ, ವಿದ್ಯಾರ್ಥಿ ಆಗಿರ್ಬೋದು, ಉದ್ಯೋಗಿ ಆಗಿರ್ಬೋದು, ಕ್ರೀಡಾಪಟು ಆಗಿರ್ಬೋದು, ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ. ಎಲ್ಲರೂ ಕೂಡ ಯಾವುದೋ ಒಂದು ಹಂತದಲ್ಲಿ ಸೋಲನ್ನು ಅನುಭವಿಸಿರ್ತಾರೆ, ಕೆಳಗೆ ಬಿದ್ದಿರ್ತಾರೆ. ಆದರೆ ಮುಖ್ಯ ಪ್ರಶ್ನೆ ಏನು ಗೊತ್ತಾ? ನಾವು ಸೋತ ಮೇಲೆ ಏನು ಮಾಡಿದ್ವಿ, ಏನು ಮಾಡ್ತೀವಿ ಅನ್ನೋದು ನಮ್ಮ ಜೀವನದ ಇಡೀ ದಿಕ್ಕನ್ನು ನಿರ್ಧಾರ ಮಾಡುತ್ತೆ. ಸೋತಿದ್ದೀವಿ ಅಥವಾ ಸೋಲು ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಅಸಮರ್ಥರು ಅನ್ನೋದಲ್ಲ. ಸೋಲು ಅಂತ ಹೇಳಿದ್ರೆ ನೀವು ಇನ್ನೂ ಕೂಡ ಉತ್ತಮ ದಾರಿಗೆ ಹೋಗಬೇಕಾಗಿದೆ ಅನ್ನೋ ಸಂದೇಶ. ಉದಾಹರಣೆಗೆ, ಅಬ್ದುಲ್ ಕಲಾಂ ಅಂತರಿಕ್ಷ ವಿಜ್ಞಾನಿಯಾಗಬೇಕು ಅಂತ ಹೇಳಿದ್ರೆ ಹಲವಾರು ಕನಸುಗಳನ್ನು ಕಟ್ಕೊಂಡು ಎಷ್ಟೋ ಸಲ ಅಡ್ಡಿಗಳು ಬಂದರೂ ಕೂಡ ಅವರು ಛಲ ಬಿಡದೆ ಕೊನೆಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಗುರುತಿಸ್ಕೊಂಡ್ರು. ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಮೊದಲಿಗೆ ತನ್ನ ಕ್ರಿಕೆಟ್ ಜೀವನದಲ್ಲಿ ಬಹಳಷ್ಟು ವಿಫಲತೆಯನ್ನು ಅನುಭವಿಸ್ತಾರೆ. ಆದರೂ ಕೂಡ ಅವರು ಅದನ್ನು ಬಿಟ್ಟು ಬಿಡಲಿಲ್ಲ. ಕೊನೆಗೆ ಗಾಡ್ ಆಫ್ ಕ್ರಿಕೆಟ್ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ನಾವು ಬಿದ್ದಾಗ ನಮಗೆ ನೋವಾಗುತ್ತೆ, ಆದರೆ ನಾವು ಬಿದ್ದು ನೋವಿಲ್ಲದೆ ಎದ್ದೇಳ್ತೀವಿ ಅಂತಂದರೆ ಅದು ಸಾಧ್ಯ ಆಗುತ್ತಾ? ಹಾಗೆ ಜೀವನದಲ್ಲೂ ಕೂಡ ಸೋಲು ನಿಮಗೆ ಪಾಠ ಕಲಿಸುತ್ತೆ. ಸೋಲು ನಮ್ಮ ದೌರ್ಬಲ್ಯವನ್ನು ತೋರಿಸೋದಿಲ್ಲ, ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೋಲು ಅಂತ ಹೇಳಿದ್ರೆ ಮತ್ತೊಂದು ಸಲ ಪ್ರಯತ್ನ ಮಾಡುವಂಥ ಆಮಂತ್ರಣ ಕೊಡುತ್ತೆ. ಪ್ರತಿಯೊಂದು ಸೋಲು ಕೂಡ ಒಂದೊಂದು ಹೊಸ ಪಾಠ ಕಲಿಸುತ್ತೆ. ಸೋಲು ಕೇವಲ ಒಂದು ಅಧ್ಯಾಯ ಆಗಿರುತ್ತೆ ಹೊರತು ಸಂಪೂರ್ಣ ಕಥೆ ಆಗಿರೋದಿಲ್ಲ. ಥಾಮಸ್ ಆಲ್ವಾ ಎಡಿಸನ್ ವಿದ್ಯುತ್ ಬಲ್ಬನ್ನು ಕಂಡುಹಿಡಿಯೋದಕ್ಕೋಸ್ಕರ 1000 ಬಾರಿ ಪ್ರಯತ್ನ ಮಾಡಿ ವಿಫಲರಾಗ್ತಾರೆ. ಜನರು ಅವರನ್ನು ಹಾಸ್ಯ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಗೊತ್ತಾ? ನಾನು 1000 ಬಾರಿ ವಿಫಲವಾಗಿಲ್ಲ, ಅದರ ಬದಲಿಗೆ ದೀಪ ಹಚ್ಚದ 1000 ಮಾರ್ಗಗಳನ್ನು ಕಂಡುಹಿಡ್ದಿದ್ದೀನಿ ಅಂತ ಹೇಳ್ತಾರೆ. ಸ್ಟೀವ್ ಜಾಬ್ಸ್ ಯಾರಿಗೆ ತಾನೇ ಗೊತ್ತಿಲ್ಲ, ಆ್ಯಪಲ್ ಕಂಪನಿಯನ್ನೇ ಸ್ಥಾಪನೆ ಮಾಡ್ತಾರೆ. ತನ್ನದೇ ಕಂಪನಿಯಿಂದ ಹೊರಹಾಕಲ್ಪಡ್ತಾರೆ. ಆದರೆ ಅವರು ಛಲ ಬಿಡದೆ ಮತ್ತೆ ಬರ್ತಾರೆ. ಆ್ಯಪಲನ್ನು ವಿಶ್ವದ ನಂಬರ್ 1 ಕಂಪನಿಯನ್ನಾಗಿ ಮಾಡ್ತಾರೆ. ಇನ್ನು ನಿಮ್ಮೆಲ್ಲರ ಪ್ರೀತಿಯ ಮಹಾತ್ಮ ಗಾಂಧೀಜಿ ಅಹಿಂಸೆಯಿಂದ ಹೋರಾಟ ಪ್ರಾರಂಭ ಮಾಡಿದಾಗ ಬಹಳಷ್ಟು ಜನರು ಅವರನ್ನು ನೋಡಿ ನಗ್ತಾರೆ, ಹಾಸ್ಯ ಮಾಡ್ತಾರೆ. ಆದರೆ ಕೊನೆಗೆ ಅವರ ಮಾರ್ಗವೇ ದೇಶವನ್ನು ಸ್ವಾತಂತ್ರ್ಯಕ್ಕೆ ಕೊಂಡೊಯ್ಯುತ್ತೆ. ಸ್ನೇಹಿತರೆ, ಈಗ ನೀವು ಸೋಲಿನ ಹಂತದಲ್ಲಿ ಇರ್ಬೋದು, ಸೋತಿರ್ಬೋದು, ನಿಮ್ಮ ಕನಸುಗಳು ಒಡೆದಂತಾಗಿರ್ಬೋದು. ನೀವೊಬ್ಬರೇ ಅಲ್ಲ, ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆನೂ ಕೂಡ ಬಹಳಷ್ಟು ಸೋಲಿನ ಕಥೆಗಳಿರುತ್ತೆ. ಒಂದನ್ನು ಯಾವಾಗಲೂ ನೆನಪಲ್ಲಿಟ್ಕೋಬೇಕು, ಸೋತಾಗ ನಾವು ಎದ್ದು ನಿಂತ್ಕೊಂಡ್ರೆ ಮಾತ್ರ ನಾವು ಗೆಲುವಿನ ಕಡೆ ಮುಖ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೋಲು ಅನ್ನೋದು ನಿಮ್ಮ ದಾರಿಯನ್ನು ಬದಲಿಸುತ್ತೆ ಹೊರತು ನಿಮ್ಮ ಗುರಿಯನ್ನಲ್ಲ. ಸೋಲಿಲ್ಲದೆ ಗೆಲುವಿಗೆ ಬೆಲೆ ಸಿಗೋದು ಬಹಳ ಕಷ್ಟ. ನೀವು ಯಾವಾಗ ಆ ಕೆಲಸವನ್ನು ಕೈ ಬಿಡ್ತೀರಾ, ಆ ಕ್ಷಣವೇ ನಿಜವಾದ ಸೋಲು ನಿಮ್ಮದಾಗುತ್ತೆ. ಯಶಸ್ಸು ಕೊನೆಗೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತೆ. ಹಾಗಾಗಿ ಸ್ನೇಹಿತರೆ, ಸೋಲು ಅಥವಾ ಸೋತ್ಬಿಟ್ವಿ ಅಂತ ಹೆದರ್ಕೊಂಡು ಕೂತ್ಕೋಬೇಡಿ. ಅದರಿಂದ ಏನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ? ಮತ್ತೆ ಪ್ರಯತ್ನ ಮಾಡಿ, ಮತ್ತೆ ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಈ ಸೋಲು ನಾಳೆಯ ಯಶಸ್ಸಿಗೆ ದಾರಿ ತೋರಿಸುತ್ತೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸೋತವರಲ್ಲ, ಗೆಲ್ಲುವ ದಾರಿಯಲ್ಲಿದ್ದೀರಿ ಅಷ್ಟೇ. ಧನ್ಯವಾದಗಳು.